ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿ ತಮ್ಮ ನೇರ ದಿಟ್ಟ ನುಡಿ ಮತ್ತೆ ಪ್ರಾಮಾಣಿಕ ಆಟದ ಮೂಲಕ ಗಮನ ಸೆಳೆದಿದ್ದಾರೆ. ಅಶ್ವಿನಿ ಗೌಡ ಎದುರು ಖಡಕ್ ಉತ್ತರ ನೀಡೋದ್ರ ಮೂಲಕ ರಕ್ಷಿತಾ ಗಮನ ಸೆಳೆದ್ರು. ರಕ್ಷಿತಾ ಅವರ ಈ ನಡೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ರಕ್ಷಿತಾ ಯಾರೇ ಅವರ ವಿರುದ್ಧ ತಿರುಗಿ ಬಿದ್ರು ಅದನ್ನ ಲೆಕ್ಕಿಸೋದೇ ಇಲ್ಲ. ಅಶ್ವಿನಿ ಗೌಡ ಅವರು ಮಾತಾಡೋದಕ್ಕೆ ನಿಂತ್ರೆ ಸುಮಾರಾಗಿ ಯಾರು ಕೂಡ ಎದುರುತ್ತರ ನೀಡೋಕೆ ಬರೋದಿಲ್ಲ. ಆದ್ರೆ ಗಿಲ್ಲಿ ನಟ ಹಾಗೇನೆ ರಕ್ಷಿತಾ ಶೆಟ್ಟಿ ಇದಕ್ಕೆ ವಿರುದ್ಧ. ಅಶ್ವಿನಿ ಗೌಡ ಎದುರಿದ್ದಾರೆ ಅಂದ್ರೆ ಅವರು ಖಡಾಖಂಡಿತವಾಗಿ ಉತ್ತರ ನೀಡ್ತಾರೆ. ಈಗಲೂ ಹಾಗೆ ಆಗಿದೆ. ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಟಾಂಗ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ನಲ್ಲಿ ರಕ್ಷಿತಾನ ರಾಶಿಕಾ ಹಾಗೇನೆ ಅಶ್ವಿನಿ ಗೌಡ ಟಾರ್ಗೆಟ್ ಮಾಡಿದ್ರು. ಕಬಡ್ಡಿ ಆಟ ಆಡುವಂತ ವೇಳೆ ಕೂಡ ರಾಶಿಕಾ ಅವರು ರಕ್ಷಿತಾನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಅಲ್ಲೂ ಕೂಡ ರಕ್ಷಿತಾದೇ ತಪ್ಪು ಅನ್ನೋ ಹಾಗೆ ಬಿಂಬಿಸ್ತಾ ಇದ್ರು. ಇದೆರಡು ವಿಚಾರದಲ್ಲೂ ಕೂಡ ಗಿಲ್ಲಿಗೂ ಕೂಡ ಹಿಡಿಸ್ತಾ ಇರ್ಲಿಲ್ಲ. ರಾಶಿಕಾ, ಗಿಲ್ಲಿ, ಅಶ್ವಿನಿ ಮೊದಲಾದವರು ಒಂದೇ ತಂಡದಲ್ಲಿ ಇದ್ದಾರೆ. ಗಿಲ್ಲಿ ತಂಡ ಟಾಸ್ಕ್ ನಲ್ಲಿ ಗೆದ್ದಿತ್ತು. ಈ ಮೂಲಕ ಕ್ಯಾಪ್ಟನ್ ಟಾಸ್ಕ್ ಆಡೋಕೆ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿತ್ತು. ಈ ವೇಳೆ ತಂಡದಲ್ಲಿರುವಂತಹ 6 ಮಂದಿ ರಾಶಿಕಾ ಹೆಸರನ್ನ ಹೇಳಿದ್ರೆ ಗಿಲ್ಲಿ ಮಾತ್ರ ಇದಕ್ಕೆ ಸಹಮತವನ್ನ ಸೂಚಿಸಲೇ ಇಲ್ಲ. ಎಲ್ಲರ ಸಹಮತ ಬೇಕು ಅಂತ ಬಿಗ್ ಬಾಸ್ 2 ಸಲ ಹೇಳಿದ್ರು ಕೂಡ ಆದ್ರೆ ರಾಶಿಕಾ ಹೆಸರನ್ನ ಆಯ್ಕೆ ಮಾಡೋದಕ್ಕೆ ಗಿಲ್ಲಿ ಸಹಮತ ಸಿಗ್ಲಿಲ್ಲ. ಇದರಿಂದ ಬಿಗ್ ಬಾಸ್ ಈ ಅವಕಾಶನ ಹಿಂದೆ ಪಡೆದ್ರು. ಈ ಬಗ್ಗೆ ಘೋಷಣೆಯನ್ನು ಕೂಡ ಬಿಗ್ ಬಾಸ್ ಮಾಡಿದ್ರು. ಎಲ್ಲರೂ ಕೂಡ ರಾಶಿಕಾಗೆ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ನಿಲ್ಲೋ ಅವಕಾಶ ಸಿಗತ್ತೆ ಅಂತ ಭಾವಿಸಿದ್ರು. ಆದ್ರೆ ಹಾಗಾಗ್ಲೇ ಇಲ್ಲ. ಬಿಗ್ ಬಾಸ್ ಆದೇಶ ಕೇಳಿ ರಾಶಿಕಾ ಹಾಗೇನೆ ಅಶ್ವಿನಿ ಗೌಡಗೆ ಶಾಕ್ ಆಯ್ತು. ಆಗ ರಕ್ಷಿತಾ ಶೆಟ್ಟಿ ಅವರು ಎದ್ದು ನಿಂತು ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಅಂದ್ರು. ಅವಕಾಶ ತಪ್ಪಿ ಹೋಗಿದ್ದನ್ನ ನೋಡಿ ಮೊದಲೇ ಉರ್ಕೊಂಡಿದ್ದಂತ ಅಶ್ವಿನಿ ರಕ್ಷಿತಾ ಮಾತಿಂದ ಇನ್ನೂ ಸಿಟ್ಟಾದ್ರು. ಅವರು ರಕ್ಷಿತಾನ ಹೆದರಿಸೋಕೆ ಹೋದ್ರು. ಆಗ ರಕ್ಷಿತಾ ಅವರು ಬೇರೆಯವರನ್ನ ನೋಡುತ್ತಾ ನಾನು ಮತ್ತೆ ಬಿಗ್ ಬಾಸ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮತ್ತೆ ಬಿಗ್ ಬಾಸ್ ಮಧ್ಯೆ ಪ್ಲೀಸ್ ಯಾರು ಬರಬೇಡಿ ಅಂತ ಹೇಳಿದ್ರು. ನನ್ನ ಹಾಗೆ ಬಿಗ್ ಬಾಸ್ ಮಧ್ಯೆ ಯಾರು ಬರಬೇಡಿ ಅಂತ ಹೇಳಿದ್ದನ್ನ ನೋಡಿ ಮತ್ತಷ್ಟು ಉರ್ಕೊಂಡ್ರು ಯಾರು ಅಶ್ವಿನಿ ಗೌಡ ಅವರು. ಒಟ್ನಲ್ಲಿ ಗಿಲ್ಲಿ ರಕ್ಷಿತಾ ಇಬ್ರು ಕೂಡ ಘಾಟಿ ಅಶ್ವಿನಿ ಗೌಡ ಬಾಯಿ ಮುಚ್ಚಿಸೋದ್ರಲ್ಲಿ ಪಂಟರ್ಗಳು ಅಂದ್ರೆ ತಪ್ಪಾಗೋಲ್ಲ. ಈ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.